ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು GR ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಓಪನ್ ಯೂನಿವರ್ಸಿಟಿ ಅಂದರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಹಿಸ್ಟ್ರಿ ಸಬ್ಜೆಕ್ಟ್ನ ತೊಗೊಂಡ್ರೆ ಯಾವ್ಯಾವ ವಿಷಯಗಳು ಬರುತ್ತೆ ಅನ್ನೋದು ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತೀನಿ. ಫ್ರೆಂಡ್ಸ್, ನಾನು ಕೂಡ ರೀಸೆಂಟಾಗಿ MA ಫಸ್ಟ್ ಇಯರ್ಗೆ ಜಾಯ್ನ್ ಆಗಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಅದರ ಬಗ್ಗೆ ಸಾಕಷ್ಟು ಮಾಹಿತಿನ ಕೊಡೋದಕ್ಕೋಸ್ಕರನೇ ನಾನು ಈ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ನಾನು ಪ್ರತಿಯೊಂದು ಅಂದರೆ ಎಜುಕೇಷನ್ಗೆ ರಿಲೇಟೆಡ್ ಆಗಿರೋದು, MAಗೆ ರಿಲೇಟೆಡ್ ಮತ್ತು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ರಿಲೇಟ್ ಆಗಿರುವಂಥ ವೀಡಿಯೋಸು ಮತ್ತು ವ್ಲಾಗ್ಸ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರನೇ ನಾನು ಹೊಸದಾಗಿ ಈ ಚಾನಲ್ನ ಓಪನ್ ಮಾಡಿದ್ದೀನಿ. ಸೊ ಫಸ್ಟು ಈ ವಿಡಿಯೋದಲ್ಲಿ ನಾನು ಹಿಸ್ಟ್ರಿಯಲ್ಲಿ ಅಂದರೆ MA ಇನ್ ಹಿಸ್ಟ್ರಿಯಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಬರುತ್ತೆ, ಎಷ್ಟು ಪೇಪರ್ಸ್ ಇರುತ್ತೆ ಅನ್ನೋದು ನಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಟೋಟಲಾಗಿ ಇದರಲ್ಲಿ ಮೇನ್ ಸಬ್ಜೆಕ್ಟ್ ಹಿಸ್ಟ್ರಿ ತೊಗೊಂಡ್ರೆ ಟೋಟಲಾಗಿ 4 ಸಬ್ಜೆಕ್ಟ್ ಇರುತ್ತೆ ಫ್ರೆಂಡ್ಸ್. ಮತ್ತು ಅದ್ರ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಪೇಪರ್ ಇರುತ್ತೆ. ಅಂದರೆ ನಾವು ಅದನ್ನ ಚೂಸ್ ಮಾಡಲೇಬೇಕಾಗತ್ತೆ. ಮತ್ತು ಇನ್ನೊಂದು ಸಾಫ್ಟ್ ಕೋರ್ಸ್ ಅಂತ ಇರುತ್ತೆ ಫ್ರೆಂಡ್ಸ್. ಅದರಲ್ಲಿ ನಮಗೆ ರಿಲೇಟೆಡ್ ಕಂಪ್ಯೂಟರು, ಸೈಕಾಲಜಿ ಹೀಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾರೆ. ಅದರಲ್ಲಿ ನಮಗೆ ಯಾವುದು ವಿಷಯ ಆಸಕ್ತಿ ಅನಿಸುತ್ತೋ, ಯಾವುದು ನಮಗೆ ಸೂಟಬಲ್ ಅನಿಸುತ್ತೋ ಅದನ್ನು ನಾವು ಚೂಸ್ ಮಾಡ್ಬೋದು. ಸೊ ಇದು ಓಪನ್ ಯೂನಿವರ್ಸಿಟಿ ಅಂದರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮುಕ್ತ ಗಂಗೋತ್ರಿ ಮೈಸೂರು ಅಂತ ಏನು ಹೇಳ್ತೀವಿ ಫ್ರೆಂಡ್ಸ್. ಇದೊಂದು ತುಂಬ ಅವಕಾಶ ಕೊಟ್ಟಿರುವಂಥ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬೋದು, ಅಥವಾ ನಮಗೊಂದು ಆಪರ್ಚುನಿಟಿ ಅಂತ ಹೇಳ್ಬೋದು. ಯಾಕಂತಂದರೆ ಎಷ್ಟೋ ಜನಕ್ಕೆ ಓದಬೇಕು ಅಂತ ಆಸೆ ಇರುತ್ತೆ, ಅವ್ರಿಗೆ ಕಾಲೇಜ್ಗೆ ಹೋಗೋದಕ್ಕಾಗಲ್ಲ, ಫ್ಯಾಮಿಲಿಯಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಇರುತ್ತೆ, ಹೌಸ್ ವೈಫ್ಸ್ ಇರ್ತಾರೆ, ಅವರು ಮುಂದೆ ಏನೋ ಸಾಧನೆ ಮಾಡಬೇಕಂತ ಇರ್ತಾರೆ, ಬಟ್ ಅವ್ರಿಗೆ ಯಾವುದೇ ಅಂತ ಅವಕಾಶ ಸಿಕ್ಕಿರೋದಿಲ್ಲ. ಸೊ ಇದೊಂದು ನಮಗೆ ಒಂದು ಅವಕಾಶ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ನಾವು ಇಲ್ಲಿ ಕಾಲೇಜ್ಗೆ ಹೋಗೋವಂಥ ಅವಶ್ಯಕತೆ ಇಲ್ಲ, ನಾವು ಹೋಗಿ ಅಡ್ಮಿಷನ್ ಆಗಿ ಅವರೇ ನಮಗೆ ಕೆಲವೊಂದು ಬುಕ್ಸ್ನ ಪ್ರೊವೈಡ್ ಮಾಡ್ತಾರೆ, ಮತ್ತು ಅವ್ರದ್ದೇ ಒಂದು ಆ್ಯಪ್ ಇದೆ. ಸೊ ಅದರಿಂದ ನಮಗೆಲ್ಲ ಇನ್ಫಾರ್ಮೇಷನ್ನು ಕೊಡ್ತಾರೆ. ಸೊ ನಾವು ಮನೆಯಲ್ಲೇ ಇದ್ದು ಅಥವಾ ನಾವು ಕೆಲಸ ಮಾಡಿಕೊಂಡು ಓದೋದಕ್ಕೆ ಒಂದು ಅವಕಾಶ ಈ ವಿಶ್ವವಿದ್ಯಾಲಯ ಮಾಡಿಕೊಟ್ಟಿದೆ ಅನ್ನೋದು ನನಗೆ ತುಂಬ ಹೆಮ್ಮೆಯ ವಿಚಾರ ಆಗಿದೆ ಫ್ರೆಂಡ್ಸ್. ಇವಾಗ ಏನಂತಂದರೆ ಹಿಸ್ಟ್ರಿಯಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ನಾನು ಹೇಳಿದ್ನಲ್ಲ, ಫಸ್ಟು 4 ಸಬ್ಜೆಕ್ಟು ಮೇಯ್ನಾಗಿರುತ್ತೆ. ಫಸ್ಟು ಬಂದು ಇತಿಹಾಸ, ಸಿದ್ಧಾಂತ ಮತ್ತು ವಿಧಾನ. ನಾನು ಕನ್ನಡ ಮೀಡಿಯಮಲ್ಲಿ ಚೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಅಲ್ಲಿ ಇಂಗ್ಲೀಷ್ ಮೀಡಿಯಮ್ ಕೂಡ ಅವೈಲೇಬಲ್ ಇರುತ್ತೆ, ಬಟ್ ನಾನು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಆಗಿರೋದ್ರಿಂದ ನಾನು ಕನ್ನಡನ ಚೂಸ್ ಮಾಡಿದ್ದೀನಿ. ಸೊ ಇದು ಫಸ್ಟು ಪೇಪರ್ ಆಗಿರುತ್ತೆ, ಇತಿಹಾಸ, ಸಿದ್ಧಾಂತ ಮತ್ತು ವಿಧಾನ. ಇಲ್ಲಿ ನೋಡ್ಬೋದು ನೀವು ಇದರಲ್ಲಿ. ಇನ್ನು ಮುಂದಿನ ದಿನಗಳಲ್ಲಿ ಈ ಪೇಪರಲ್ಲಿ ಯಾವ ರೀತಿ ಸಬ್ಜೆಕ್ಟ್ಸ್ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇವತ್ತು ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಮೇಯ್ನಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ಫಸ್ಟು ಪೇಪರು. ಸೆಕೆಂಡ್ ಒನ್ ಬಂದು ಪ್ರಾಚೀನ ಭಾರತದ ಇತಿಹಾಸ, ಕ್ರಿಸ್ತಶಕ 1206ರವರೆಗೆ ಅಂತ ಇದೆ. ಸೊ ಇದು ಕೂಡ ಇಲ್ಲಿ ನೋಡ್ಬೋದು, ಹಾರ್ಡ್ ಕೋಡ್ 1.2 ಅಂತಂದರೆ ಇದು 2ನೇ ಸಬ್ಜೆಕ್ಟು ಅಂತ, 2ನೇ ಪೇಪರ್ ಇದು. ಇನ್ನು ಥರ್ಡ್ ಒನ್ ಬಂದು ಮಧ್ಯಕಾಲೀನ ಭಾರತ ಇತಿಹಾಸ. ಇದು ನೋಡ್ಬೋದು, ಹಾರ್ಡ್ ಕೋಡ್ 1.3 ಮಧ್ಯಕಾಲೀನ ಭಾರತದ ಇತಿಹಾಸ. ನೆಕ್ಸ್ಟು ಫೋರ್ತ್ ಒನ್ ಬಂದು ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಪ, ಕ್ರಿಸ್ತಶಕ 14ನೇ ಶತಮಾನದವರೆಗೆ, ಸಾಫ್ಟ್ ಕೋರ್ 1.5B. ಇದು ನೆಕ್ಸ್ಟ್ ಒಂದು ಎಕ್ಸ್ಟ್ರಾ ಸಬ್ಜೆಕ್ಟ್ ನಾವು ತೊಗೋಬೇಕು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಇದರಲ್ಲಿ ಅಮೆರಿಕನ್ ಹಿಸ್ಟ್ರಿ ಮತ್ತು ಪುರಾತತ್ವ ಶಾಸ್ತ್ರ, ಶಾಸನಶಾಸ್ತ್ರ ಪ್ರತಿಯೊಂದೂ ಇರುತ್ತೆ ಫ್ರೆಂಡ್ಸ್. ಅದರಲ್ಲಿ ನಾವು ಯಾವುದು ಬೇಕಾದ್ರೂ ನಾವು ಚೂಸ್ ಮಾಡ್ಕೊಬೋದು. ಕೆಲವೊಂದು ಚಾಯ್ಸ್ಗಳನ್ನ ಕೊಟ್ಟಿರ್ತಾರೆ, ಅದರಲ್ಲಿ ನಮ್ಗೆ ಯಾವ ಸೂಟೇಬಲ್ ಇರುತ್ತೆ ನಾವು ಅದನ್ನು ಚಾಯ್ಸ್ ಮಾಡ್ಬೋದು. ಮತ್ತು ಇನ್ನೊಂದು ಕಂಪ್ಯೂಟರ್ದು ಇರುತ್ತೆ, ಅಂದರೆ ಆನ್ಲೈನ್ ಕ್ಲಾಸ್ನ ನಾವು ಅಟೆಂಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಮತ್ತು ಏನಂದರೆ ಸೈಕಾಲಜಿ. ನಾನು ಇದರಲ್ಲಿ ನನ್ನ PU ಅಲ್ಲಿ ನಾನು ಸೈಕಾಲಜಿ ತೊಗೊಂಡಿರೋದ್ರಿಂದ ನಾನು ರಿಲೇಟೆಡ್ ಆಗಿ ನಾನು ಸೈಕಾಲಜಿ ಇನ್ನೊಂದು ಪೇಪರ್ನ ಚೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಅದು ಎಷ್ಟು ಮಾರ್ಕ್ಸ್ಗೆ ಇರುತ್ತೆ ಹೇಗೆ ಅಂತ ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನಾನು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.